ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಎಲ್ಲ ನನ್ನ ಆತ್ಮೀಯರು, ಹಿತೈಷಿಗಳು, ಎಲ್ಲ ಹಿರಿಯರು ಎಲ್ಲರೂ ಇದ್ದಾರೆ, ಗೆಳೆಯರು. ನಮ್ಮ ಜಯರಾಮಣ್ಣ ರಾಜರಾಜೇಶ್ವರಿ ನಗರದಲ್ಲಿ ಭಾಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡು ಅಂದರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಬಟ್ ಇವತ್ತು ಫಸ್ಟು ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರನ್ನ ಬರಲಿ ಆರ್ ಆರ್ ನಗರದವರು ಸೂರ್ಯಹಳ್ಳಿ ಜಯರಾಮಣ್ಣ ಅಂತಾರೆ. ಆಮೇಲೆ ನಂಗೆ ಸುರೇಶ್ ಮೇಲ್ಸಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು. ಹೀಗಾಗಿ ಅವ್ರನ್ನ ಗೌರವಿಸ್ತಾ, ಇನ್ನು ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನು ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ. ಗೊತ್ತಾಗಿ ಒಳ್ಳೇದಾಯಿತು. ಇನ್ನು ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ನೋಡಾದ್ಮೇಲೆ ನಾನು ತಿಳ್ಕೊಳ್ತೀನಿ. ಚೆನ್ನಾಗಿ ಹಾಡು ಹೇಳಿದ್ದೀರಿ ಬೇರೆಣ್ಣ, ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದ್ದೀವಿ. ನನಗದರ ಅನುಭವ ಇಲ್ಲ. ಇನ್ನು ವಿಶೇಷವಾಗಿ ಒಂದು 3 ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಮೊದಲನೇದು ನಿರ್ದೇಶಕರಾದಂಥ ಮುರಳಿಯವರು. ಅವರು ಹೇಳಿದ್ರು ಗುರು ಇದ್ದಂಗೆ, ಆಮೇಲೆ ಕನ್ವೆನ್ಸು ಬಣ್ಕರ್ ಅವ್ರ ಟೇಬಲಲ್ಲಿ ಕುಂತಾಗ ಮಾತ್ರ ಹೋಗ್ರಿ ಅಂತ. ಅದೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಟೇಬಲ್ಲು ಅಂದರೆ ಏನು ತಿಳ್ಕೊಂತಾರೆ ಅಂದರೆ ಗುಂಡೆ ಹಾಕಿ ಹೋಗೋದ್ರು ಬೇಕು ಕೊಡ್ತಾರೆ ಅಂದಂಗಾಗುತ್ತೆ ತಾನೇ. ಅದೆಲ್ಲ ತಾನೇನಪ್ಪ. ಅಯ್ಯೋ ಗುರು, ಅಲ್ಲಲ್ಲ, ನೀನು ಚಿಕ್ಕ ಹುಡುಗನೋ ದೊಡ್ಡ ಹುಡುಗನೋ, ಬಟ್ ತಿಳ್ಕೊಳ್ಳೋದು ಏನು ತಿಳ್ಕೊಂತಾರೆ ಗುರು. ಟೇಬಲಲ್ಲಿ ಕುಂತಾಗ ಎತ್ಕೊಟ್ಬಿಡ್ತಾರೆ ಅನ್ನೋ ಕ್ಯಾಶ್ ಟೇಬಲ್ ಹಂಗೆ ಅದೇ ಕ್ಲಾರಿಫಿಕೇಷನ್ ಕೇಳೋಕ್ಕೆ. ಆಮೇಲೆ ಅದೊಂದು ಸ್ವಭಾವ ಇತ್ತು. ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತೇಳಿ ಅಂತ. ಈತ ಇವತ್ತು ಏನು ಸೈಜ್ ಇದ್ದಾನೋ ಇದರಲ್ಲಿ ಕಾಲು ಭಾಗ ಇದ್ದ ಅವಾಗ. ಮುಳ್ಳೆ ಈಗ ಏನಿದಾರಲ್ಲ ಇದ್ರಲ್ಲಿ ಕಾಲು ಭಾಗ ಇದ್ದ. ನಾನು ಓಪನಿಂಗ್ ಡೇ ಇದನ್ನು ನೋಡಿದ ದಿವಸ ಡೈರೆಕ್ಟ್ರನ್ನ ಕರೆದು ಕೇಳಿದೆ, ದಿನೇಶ್ ಬಾಬುನ. ಸರ್ ಹುಡುಗ ಯಾರು ಸರ್ ಅಂದೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರು. ಸರ್ ಇವ್ನಿಗೇನು ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ ಇದ್ದಂಗೆ ನೀವು ನಂಗೆ ಕರ್ಕೊಂಬಂದು ಏನು ಸರ್ ಮಾಡ್ತೀರಾ ನೀವು ಅಂದೆ. ಇಲ್ಲ ಬಣ್ಕರ್, ನೀವು ಸುಮ್ಮನೆ ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರಿ ಅಂದರು. ಆಮೇಲೆ ಅಬ್ಸರ್ವ್ ಮಾಡ್ತಾ ಅಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರಿಗೂ ಹೇಳ್ತಿರಲಿಲ್ಲ, ಕೇಳ್ತಿರಲಿಲ್ಲ, ಸುಮ್ಮನೆ ಹೋಗ್ತಾ ಇರೋ. ನಾನು ಮ್ಯಾನೇಜರ್ನ ಕರೆಯೋದು, ಕಪಾಲಿನೂ ಕರೆಯೋದು. ಕರೆದ್ಬಿಟ್ರು ಕಪಾಲಿ, ಆ ಹುಡುಗ ದುಡ್ಡು ಇಸ್ಕೊಂಡ. ಅಣ್ಣ ಏನು ಕೇಳಿಲ್ಲ ಅಣ್ಣ, ಹಂಗೆ ಹೋಗ್ಬಿಟ್ಟ. ಯಾಕ್ರಿ ಯಾವ್ದ್ರಿ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಬಂದೆ. ಬನ್ನಿರಿ ಇಲ್ಲಿ. ಅಲ್ಲ ರೀ, ಶೂಟಿಂಗು ಮುಗಿದಾದ್ಮೇಲೆ ಕನ್ವೆನ್ಸು ತಗೊಳ್ದಂಗೆ ಹೋಗ್ತಿರಲ್ರಿ ನೀವು, ಹೆಂಗೆ ಅಂದೆ. ಸರ್ ನಾನು ಕೆಲಸ ಕಲಿಯಕ್ಕೆ ಬಂದಿದ್ದೀನಿ ಸರ್. ಕೊಟ್ಟರು ಸರಿ, ಕೊಡದೇವರು ಸರಿ, ಹೋಗ್ತಾ ಇರ್ತೀನಿ ಸರ್. ಹಂಗೆ ಮಾಡೋದು ತಪ್ಪಾಗತ್ತಲ್ಲೇನ್ರಿ ಅಂದೆ. ಅಲ್ಲ ನಿಮ್ಮ ಹತ್ರ ದುಡ್ಡಿತ್ತಂದೆ. ಬಸ್ ಚಾರ್ಜ್ ಹೋಗೋಕ್ಕಿದ್ದು ಸರ್, ಏನು ಸಮಸ್ಯೆ ಇರಲಿಲ್ಲ. ಅಲ್ಲಪ್ಪ ಮತ್ತು ಇನ್ನು ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ, ಎಲ್ಲಿರ್ತೀನಿ, ಯಾರು ಹೇಳ್ತಾರೆ ಸರಿಯಾಗಿ ಸರ್. ಅದನ್ನೆಲ್ಲ ಮಾಡೋಂಗಿಲ್ಲ, ನೀನು ಕರೆಕ್ಟಾಗಿ ತೊಗೊಂಡು ಹೋಗ್ಬೇಕು ಅಂತೇಳಿ. ನಾನೇ ಮೊದಲು ಯಾರನ್ನ ಬಿಟ್ಟರು ಅವ್ನ ಅಬ್ಸರ್ವ್ ಮಾಡ್ತಿದ್ದೆ, ಯಾಕಂದರೆ ಕೇಳ್ದಂಗೆ ಹೋಗ್ಬಿಡ್ತಾನಲ್ಲ ಅಂಥೇಳಿ. ಆಮೇಲೆ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೇನೋ ಅಂಥೇಳಿ ಈಸ್ಕೊಂಡು ಹೋದ್ರು ಅಂತ ಹೇಳೋರು. ಇದು ಆರೋ ಒಂದು ನೇಚರು. ಆಮೇಲೆ ಈ ಹಿಂದೆ ಒಂದು ಸಾರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನನ್ನು ಇದೇ ಧರ್ಮ ಅವ್ರ ಜೊತೆಯಲ್ಲಿ ಒಂದು ಕ್ಯಾರೆಕ್ಟ್ರ್ ಮಾಡಿರಿ ಅಂತ ಕರೆದ್ರು. ಸರಿ, ನಾನಂದೆ ಧರ್ಮನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅದು ಈತನ ಜೊತೆಯಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಸರಿ ಇವತ್ತು ಹೋದ್ವಿ, ಆ್ಯಕ್ಟ್ ಮಾಡಿದ್ವಿ, ಬಂದ್ವಿ. ಆವಾಗ ನಾನು ಧರ್ಮನ ಅಂದರೆ ಇವ್ರ ತಂದೆಯವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ. ಅತ್ಯದ್ಭುತವಾದಂತಹ ಒಂದು ಇನ್ನೋಸೆಂಟು ಮನುಷ್ಯ. ಅಂದರೆ ನಾನು ಮೊದಲಿಂದನೂ ಇವ್ರಿಗೆ ಈಗ ಮೊನ್ನೆ ಒಬ್ರಿಗೆ ಯಾರಿಗೋ ಏನು ಸ್ಟಾರ್ ಏನೋ ಹೇಳಿದ್ವಲ್ಲ ಸರ್, ಯಾರಿಗೋ ಒಬ್ರಿಗೂ ಏನೋ ಸ್ಟಾರ್ ಅಂದ್ವಿ ಮೊನ್ನೆ SRVನಲ್ಲಿ. ಓಪನ್ ಸ್ಟಾರ್, ಇವರು ಇನ್ನೋಸೆಂಟ್ ಸ್ಟಾರ್ ಆ್ಯಕ್ಚುಲಿ. ನಾನು ಸಾಯಂಕಾಲ ಸ್ವಲ್ಪ ಬೇಗ ಹೋದರೆ ನಾನು ಹೆಂಡ್ತಿ ಇದನ್ನು ನೋಡ್ತಾರಳೆ ಬಿಗ್ ಬಾಸ್ನ. ಓಪನಿಂಗ್ ಡೇ ಹೇಳಿದೆ, ನೋಡಿ ಈ ಮನುಷ್ಯ ಜಗತ್ತಿನಾದ್ಯಂತ ಒಳ್ಳೆಯ ಹೆಸರು ತಗೊಂಡು ಆಚೆಗೆ ಹೋಯ್ತಾನೆ, ಹಂಗೆ ಹೋಗಲ್ಲ ಅಂತ ಹೇಳಿದ್ದೆ. ಇವತ್ತಿಗೂ ಕೂಡ ಅದು ಕ್ಯಾರಿಯರ್ ಆಗಿದೆ. ಸೊ ಹೀಗಾಗಿ ನಿಮಗೆ ನಾನು ಇನ್ನೋಸೆಂಟ್ ಸ್ಟಾರ್ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನಿಮ್ಮದು ತಲವಾರ್ ಅನ್ನೋದು ಕೇಳಿದಾಗ ಭಯ ಬಂದ್ಬಿಟ್ಟಿದ್ದು. ಯಾರು ಪಾಪ ಇನ್ನೋಸೆಂಟ್ ಹುಡುಗನ ತಗೊಂಬ ಅಂದ್ಬಿಟ್ಟು ತಲವಾರ್ ಅಂತ ಇಟ್ಬಿಟ್ಟು ಮಾಡೋರಂದ್ರೆ ಏನ್ರಿ ಮಾಡೋರು ಅಂದರೆ, ನೀವು ಅಣ್ಣ ತಲವಾರು ಹಿಡಿದೇ ಹೋದ್ರೂ ಹೊಡೆದು ಫೈಟ್ ನೋಡಿದೆ ಮೇಕಿಂಗು. ಕೊಟ್ಟರೆ ತಲವಾರು ಆಯ್ತೀರಾ,
ಹಂಗಂತ ಇನ್ನೋಸೆಂಟ್ ಏನು ಚಾರ್ಜ್ ನಂದು ಚೇಂಜ್ ಆಗಲ್ಲ, ಅದು ಹಂಗೆ ಇರುತ್ತೆ. ಅಂದರೆ ಒಂದು ಸುಸಂಸ್ಕೃತ ಕುಟುಂಬದಿಂದ ಅವ್ರ ತಂದೆ ತಾಯಿನೂ ಕೂಡ ಅಂಥದ್ದೇ ಒಂದು ಸಂಸ್ಕಾರವನ್ನು ಈ ಹುಡುಗನ ಇದು ಮಾಡಿ, ಅಂದರೆ ಧರ್ಮಕ್ಕೆ ಮಾಡಿದ್ದು. ನನ್ನ ವೈಫು ಹೇಳ್ತಾ ಇರ್ತಾಳೆ, ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ರೀ, ತುಂಬ ಒಳ್ಳೆ ಹುಡುಗ ಅವನು, ತುಂಬ ಒಳ್ಳೆ ಹುಡುಗ ಅವನು ಅಂತ ತುಂಬಾ ಇವನ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತವಾಯಿತು. ಈಗ ನೀವು ಬಿಗ್ ಬಾಸ್ ಹೋಗಿ ಬಂದಾದಮೇಲೆ ನಿಮ್ಮ ಒರಿಜಿನಲ್ ವ್ಯಕ್ತಿತ್ವದ ಅನಾವರಣ, ಅಂದರೆ ಈಗ ನಾನು ಬರೀ ಇದು ನಾನು ಹೇಳಿದರೆ ಯಾರೂ ಗೊತ್ತಾಗ್ತಿರ್ಲಿಲ್ಲ, ಆದರೆ ನೀವು ಹೋಗಿ ಬಂದಾದ್ಮೇಲೆ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನೋಸೆನ್ಸಿ ಎಷ್ಟಿದೆ ಅಂತೇಳಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.